ಇನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕನ್ನಡ ಪರ ಸಂಘಟನೆ ಧರಣಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಎಂಇಎಸ್ ಪುಂಡರ ತಿಥಿ ಕಾರ್ಯವನ್ನ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮ್ಮದು ನಮ್ಮದು ಬೆಳಗಾವಿ ನಮ್ಮದು ಅಂತ ಜೈಕಾರ ಹಾಕಿರೋದು. ನಮ್ಮ ಕನ್ನಡಿಗರ ವಿಜಯ ಸೇನೆಯಿಂದ ಪ್ರತಿಭಟನೆ ನಡೆದಿರೋದು. ಎಂಇಎಸ್ ಪುಂಡರ ತಿಥಿ ಮಾಡಿ ಸಮಾಧಿ ಮಾಡಿ ಅದರ ಮೇಲೆ ಎಳ್ಳು ನೀರು ಬಿಟ್ಟು ತಿಥಿ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಮಣ್ಣಿನ ಮಡಿಕೆ ಇರಬಹುದು, ಒಂದಷ್ಟು ಹೂಗಳನ್ನೆಲ್ಲ ತೆಗೆದುಕೊಂಡು ಬಂದು ಎಳ್ಳು ನೀರು ಬಿಡುವಂತ ಕಾರ್ಯಗಳನ್ನ ಅಲ್ಲಿ ಮಾಡೋದ್ರ ಮೂಲಕ ಬೆಳಗಾವಿ ನಮ್ದು, ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ರೆ ಗ್ರಹಚಾರ ಸರಿಯಾಗಿರೋದಿಲ್ಲ ಅಂತ ಒಂದಷ್ಟು ಘೋಷಣೆಗಳನ್ನ ಕೂಗ್ತಾ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡ್ತಾ ಇರುವಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಎಂಇಎಸ್ ಪುಂಡರ ತಿಥಿ ಕಾರ್ಯ ಇದು ಅಂತೇಳಿ ಅಲ್ಲಿ ಒಂದಷ್ಟು ಕಾರ್ಯಗಳನ್ನ ಮಾಡ್ತಿದ್ದಾರೆ. ಅಣಕು ಶವಯಾತ್ರೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಈಗ ಬೆಳಗಾವಿ ನಮ್ಗೆ, ಬೆಳಗಾವಿ ನಮ್ಗೆ, ಬೆಳಗಾವಿ ನಮ್ದು, ಬೆಳಗಾವಿ ನಮ್ದು. ಸತ್ತರು ಸತ್ತರಪ್ಪ ಸತ್ತರು ಈಗ ಸತ್ತರು ಸತ್ತರು ಸತ್ತರಪ್ಪ ಸತ್ತರು 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 ಬೆಳಗಾವಿ ನಮ್ಗೆ, ಬೆಳಗಾವಿ ನಮ್ಗೆ, ಬೆಳಗಾವಿ ನಮ್ದು, ಬೆಳಗಾವಿ ನಮ್ದು. ಸತ್ತರು ಸತ್ತರಪ್ಪ ಸತ್ತರು ಈಗ ಸತ್ತರು ಸತ್ತರು ಸತ್ತರಪ್ಪ ಸತ್ತರು 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 ಬೆಳಗಾವಿ ನಮ್ಗೆ ಅವರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಂದಷ್ಟು ಏನು ಕನ್ನಡ ವಿಜಯ ಸೇನೆ ಸಂಬಂಧಪಟ್ಟಂತ ಒಂದಷ್ಟು ನಾಯಕರಿದ್ದರೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಂಇಎಸ್ ಪುಂಡರ ಒಂದು ಪುಂಡಾಟಿಕೆ, ಅವರ ಒಂದು ಕಪಿ ಚೇಷ್ಟೆಗಳು ಇವತ್ತೇನು ಮೊದಲಲ್ಲ, ಪದೇ ಪದೇ ಆಗ್ತಾನೆ ಇರುತ್ತೆ. ಗಡಿ ಭಾಗದಲ್ಲಿ ಬೆಳಗಾವಿ ಅಂತ ಒಂದು ನಮ್ಮ ಕರ್ನಾಟಕದ ರಾಜ್ಯದ ಒಂದು ಜಿಲ್ಲೆಯಲ್ಲಿ ಈ ರೀತಿಯಾಗಿ ಆಗ್ತಾ ಇರ್ತಕ್ಕಂಥದ್ದು ಮೊದಲಲ್ಲ. ಅದ್ರ ಬಗ್ಗೆ ಮೊದಲು ಹೇಳಿ ಸರ್. ಅವ್ರು ಅಷ್ಟೊಂದೆಲ್ಲ ಮಾಡ್ತಾ ಇದ್ರು ಸಹ ಈ ಕುಲಿಗೆಟ್ಟ ರಾಜಕಾರಣಿಗಳು ನೋಡ್ಕೊಂಡು ಕುಂತಿದಾರಲ್ಲ ಸರ್. ಬೆಳಗಾವಿನಲ್ಲಿ ಅಷ್ಟು ಜನ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ವಿರೋಧ ಪಕ್ಷದ ನಾಯಕರಿದ್ದಾರೆ. ನಿಮಗೆ ನಾಚಿಕೆ ಆಗ್ಬೇಕು. ಈ ಪ್ರಕರಣ ಪದೇ ಪದೇ ಕನ್ನಡಿಗರ ಮೇಲೆ ಹಲ್ಲೆಗಳಾಗ್ತಾ ಇದೆ, ಕನ್ನಡಿಗರನ್ನ ಕೆರಳಿಸುವಂತದ್ದಾಗ್ತದೆ, ಕನ್ನಡಿಗರ ಭಾವನೆಗೆ ಧಕ್ಕೆ ತರ್ತಾ ಇದ್ರೆ. ಆಗಿದ್ರು ಸಹ ರಾಜಕಾರಣಿಗಳು ಕೂತಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅದು ಮತದಾನಕ್ಕೋಸ್ಕರ ಬೆಳಗಾವಿ ಮರಾಠ ಪುಂಡರನ್ನ ಓಲೈಕೆ ಮಾಡಿ ನಾವು ಅಧಿಕಾರದ ಗದ್ದುಗೆ ಇರಬೇಕೆನ್ನುವಂತದ ಒಂದು ಲುಚ್ಚ ಕೆಲಸ ಇವ್ರದ್ದಾಗಿದೆ. ಆದ್ರೆ ಕನ್ನಡ ಪರ ಹೋರಾಟಗಾರರ ಬೇಡಿಕೆ ಅದಲ್ಲ. ಎಂಇಎಸ್ ಪುಂಡರನ್ನ ಸಂಪೂರ್ಣವಾಗಿ ರಾಜ್ಯದಲ್ಲಿ ನಿಷೇಧವನ್ನು ಮಾಡಬೇಕು. ಎಂಇಎಸ್ ಪುಂಡರನ್ನ ಸಂಪೂರ್ಣವಾಗಿ ರಾಜ್ಯದಿಂದ ಗಡಿಪಾರನ್ನ ಮಾಡಬೇಕು. ಇಲ್ಲವಾದ್ರೆ ಆ ಒಂದು ಏನಕ್ಕೆ ಈ ಒಂದು ಒಡೆ ಪಾಯಸ ಇಟ್ಟಿದ್ದೀವಿ ಅಂತ ಹೇಳಿದ್ರೆ, ಎಂಇಎಸ್ ಪುಂಡರು ನೀವು ಬೆಳಗಾವಿಗೆ ಬಂದು ಒಡೆ ಪಾಯಸ ಮಾತ್ರ ತಿನ್ಕೊಂಡು ಹೋಗ್ಬೋದು ವಿನಃ ಒಂದಿಡಿ ಮಣ್ಣನ್ನು ಸಹ ನೀವು ತೆಗೆದುಕೊಂಡು ಹೋಗೋಕ್ಕಾಗೋದಿಲ್ಲ. ಒಂದಿಡಿ ಮಣ್ಣು ಸಹ ನೀವು ಹೆಣದ ಮೇಲೆ ಬಿಡೋದಿಲ್ಲ. ಇದು ಕನ್ನಡಿಗರ ಆಣೆ ಪ್ರಮಾಣವನ್ನು ಮಾಡ್ತೇವೆ. ಒಂದಿಡಿ ಮಣ್ಣನ್ನು ಸಹ ನೀವು ಕರ್ನಾಟಕದಲ್ಲಿ ಬಂದು ತಗೊಂಡು ಹೋಗೋಕ್ಕಾಗೋದಿಲ್ಲ. ಕರ್ನಾಟಕದ ಜನತೆ ಬಿಡೋಕ್ಕೂ ಸಾಧ್ಯವಿಲ್ಲ. ಸರ್, ಈಗ ಏನು ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಕಂಡಕ್ಟರ್ ನಿಲ್ಲಿಸ್ತಾರೆ, ಮಸಿ ಬಳಿತಾರೆ, ಹೊಡಿತಾರೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಡ್ರೈವರ್ಗಳಿಗೆ ಅಥವಾ ಏನು ಸಾರಿಗೆ ಇಲಾಖೆ ಸಂಬಂಧಪಟ್ಟಂಥವ್ರು ಯಾರು ಕೂಡ ಬೀದಿಗಿಳಿದು ಒಂದು ಸಣ್ಣ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ಇವತ್ತಿನ ಒಂದು ಪರಿಸ್ಥಿತಿ ಹೇಗಾಗಿದೆ, ಬೆಳಗಾವಿನಲ್ಲಿ ಇಲ್ಲಿಂದ ಒಂದು ಬಸ್ ಹೋಗುತ್ತೆ ಅಂದ್ರೆ ಎದುರ್ಕೊಂಡು ಗಾಡಿ ಓಡಿಸ್ಬೇಕು. ಆ ಒಂದು ಲೂಫಾಲ್ಸ್ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮ ಕರ್ನಾಟಕ ಸಾರಿಗೆ ಇಲಾಖೆಗೆ ನಾಚಿಕೆ ಆಗ್ಬೇಕು. ಇವತ್ತು ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡ್ತಿರ್ತಕ್ಕಂಥದ್ದು, ಬೀದಿಗಿಳಿದು ಕೇಸ್ ಹಾಕ್ಸ್ಕೊಳ್ತಾ ಇರ್ತಕ್ಕಂಥದ್ದು, ನಿಮ್ಮ ಮೇಲೆ ಹಲ್ಲೆ ಆಗಿದೆ ಅಂತೇಳಿ ನಿಮಗೆ ನೈತಿಕತೆ ಇದ್ದಿದ್ದಿದ್ರೆ ಹೋರಾಟದ ಬಂದ್ಗೆ ಬೆಂಬಲಿಸಿ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗ್ತಿತ್ತು. ನಿಮ್ಮನ್ನ ರಾಜ್ಯ ಸರ್ಕಾರ ಏನು ಮಾಡೋಕ್ಕಾಗ್ತಿರಲಿಲ್ಲ. ಇವತ್ತು ನಿಮಗೆ ನಾಚಿಕೆ ಆಗ್ಬೇಕು. ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಇದ್ದಿದ್ರೆ ನೀವು ಹೋರಾಟಕ್ಕೆ ಇಳಿದಿದ್ರೆ ಬಹುಶಃ ಆಗ್ತಿತ್ತು. ಇವತ್ತು ನಿಮ್ಮ ಒಬ್ಬರಿಗೋಸ್ಕರ ಇಡೀ ಕರ್ನಾಟಕದ ಎಲ್ಲಾ ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಇವತ್ತು KSRTC ಸೌಜನ್ಯಕ್ಕಾದ್ರೂ ನೈತಿಕ ಬೆಂಬಲ ಅಂತನೂ ಸಹ ಹೇಳಿಲ್ಲ. ಇದೆಲ್ಲೋ ಒಂದು ಕಡೆ ಕನ್ನಡಿಗರು, ಕನ್ನಡ ಪರ ಹೋರಾಟಗಾರರು ತಲೆ ತಗ್ಗಿಸುವಂತ ವಿಚಾರ ಸರ್. ಎಲ್ಲ ಒಂಥರ ರಾಜ್ಯ ಸರ್ಕಾರವೂ ಅಷ್ಟೇ. ಯಾಕೆ
ಹಿಂಬಾಗಿಲಿನಲ್ಲಿ ಮರಾಠಿಗರನ್ನು ಓರೈಕೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರಿ. ಇವತ್ತು ಹಿಂದೂ ಐಕಾನ್ ಕೃಷ್ಣದೇವರಾಯರು ಸ್ವಾಮಿ, ಶಿವಾಜಿ ಅಲ್ಲ, ಕೃಷ್ಣದೇವರಾಯರು ಕೊಟ್ಟಂತ ಕೊಡುಗೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಅಪಾರವಾದದ್ದು, ಅನನ್ಯವಾದದ್ದು. ಸರ್, ಈಗ ನೀವು ಹೇಳಿದ್ರಿ, ಈಗ ಕನ್ನಡಕ್ಕೆ ಐಕಾನ್ ಶ್ರೀಕೃಷ್ಣ ದೇವರಾಯರು, ಶಿವಾಜಿ ಅಲ್ಲ ಅಂತೇಳಿ. ಈಗ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದ ಗಮನಿಸ್ಕೊಂಬರೋದಾದ್ರೆ ಕನ್ನಡ ಭಾಷೆ ನೆಲ ಜಲ ಅಂತ ಬಂದಾಗ ಇಡೀ ರಾಜ್ಕುಮಾರ್ ಅವರು ಒಂದೇ ಒಂದು ಕರೆ ಕೊಟ್ಟರೆ ಸಾಕು, ಇಡೀ ಚಿತ್ರರಂಗನೇ ನಿಂತ್ಕೋತಾ ಇತ್ತು, ಬೀದಿಲಿಂದ ಹೋರಾಟ ಮಾಡ್ತಾ ಇದ್ರು. ಇವತ್ತು ಎಲ್ಲಿ ಚಿತ್ರರಂಗದ ಯಾರು ಬಂದಿದ್ದಾರೆ? ಜೊತೆಗೆ ಶ್ರೀಕೃಷ್ಣ ದೇವರಾಯರನ್ನು ಬಿಟ್ಟು ಶಿವಾಜಿಯ ಒಂದು ಜೀವನ ಚರಿತ್ರೆ ಸಿನಿಮಾವನ್ನು ಮಾಡಕೊಟ್ಟಿರುವಂತ ನಟರಿಗೆ ಏನ್ ಹೇಳಕ್ ಬಯಸ್ತೀರಿ? ಸರ್, ಎಲ್ಲ ಒಂದ್ ಕಡೆ ನಗಬೇಕು ಅಳ್ಬೇಕು ಗೊತ್ತಿಲ್ಲ. ಇವರೆಲ್ಲ ಬಹುಶಃ ಪ್ಯಾನ್ ಇಂಡಿಯಾ ಅನ್ನುವಂತ ಚಿತ್ರಗಳನ್ನ ಮಾಡ್ಲಿಕ್ಕೋಸ್ಕರ, ಬೇರೆ ಭಾಷಿಕರನ್ನ ಓಲೈಕೆ ಮಾಡ್ಲಿಕ್ಕೋಸ್ಕರ ತಮ್ಮನ್ನ ತಾವು ಮಾರಾಟ ಮಾಡ್ಕೊಂತ ಇದ್ರಿ. ಮುಖ್ಯವಾಗಿ ರಿಷಬ್ ಶೆಟ್ಟಿ ಅವರು ಕನ್ನಡದ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಇಮ್ಮಡಿ ಪುಲಿಕೇಶ್ ಇದ್ರು, ಸಂಗೊಳ್ಳಿ ರಾಯಣ್ಣ ಇದ್ರು, ಇನ್ನೂ ಹಲವಾರು ಮಹನೀಯರಿದ್ರು. ಅವರು ಸಿನಿಮಾವನ್ನ ಮಾಡ್ಬೋದಾಗಿತ್ತು. ನಿಮ್ಗೆ ಅದೇ ಬೇಕಿತ್ತ ಸ್ವಾಮಿ? ಅವ್ರು ಮಾತ್ರ ಅಲ್ಲ, ಇಡೀ ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ಕೈ ಕಟ್ಕೊಂಡು ಕುಳಿತುಕೊಂಡು ಇವತ್ತು ಕನ್ನಡಿಗರ ರಕ್ಷಣೆಗಾಗ್ಲಿ, ಕನ್ನಡಿಗರ ವಿಚಾರಕ್ಕಾಗ್ಲಿ ಬರ್ತಾ ಇಲ್ಲ. ಅವರಿಗೆ ಕನ್ನಡಿಗರ ಹಣ ಬೇಕು, ಕನ್ನಡಿಗರು ಅವ್ರ ಸಿನಿಮಾವನ್ನ ನೋಡ್ಬೇಕಷ್ಟೇ. ಅದನ್ನ ಹೊರತುಪಡಿಸಿದ್ರೆ ಅವ್ರಿಗೆ ಯಾವುದೇ ಕನ್ನಡ ಕೆಲಸಗಳನ್ನು ಕಟ್ಕೊಂಡು, ಕನ್ನಡ ಕಾಯಕ ಕಟ್ಕೊಂಡು ಏನೂ ಆಗ್ಬೇಕಾದಿಲ್ಲ. ಮುಂದಿನ ದಿನಗಳಲ್ಲಿ ಕನ್ನಡಿಗರು ಇದಕ್ಕೆ ತಕ್ಕದಾದ ಬುದ್ಧಿಯನ್ನು ಕಲಿಸ್ತಾರೆ. ಸರ್, ಕೊನೆಯದಾಗಿ ಇವತ್ತಿನ ಈ ಹೋರಾಟ ಈ ಬಂದು ಯಶಸ್ವಿ ಆಗ್ತಿದ್ಯಾ? ಯಾಕೆಂತಂದ್ರೆ ಎಷ್ಟೋ ಜನ ಬರಬೇಕಿತ್ತು, ಇಲ್ಲ, ಎಲ್ಲ ಸಂಘಟನೆಗಳು ಸಾಕಷ್ಟು ಬಂದಿಲ್ಲ, ಇವತ್ತು ಅಲ್ಲಲ್ಲೇ ಹತ್ತಿಕ್ಕುವಂತ ಕೆಲಸಗಳನ್ನ ಆಗ್ತಾ ಇದೆ. ನಿಮ್ಮ ಪ್ರಕಾರ ಈ ಒಂದು ಹೋರಾಟ ಯಶಸ್ವಿನ ಅಥವಾ ಫೇಲ? ಸರ್, ಎಲ್ಲ ಒಂದು ಕಡೆ ಆತ್ಮತೃಪ್ತಿ ಇದೆ ನಮಗೆ. ನಮ್ಮ ಕನ್ನಡಿಗರ ವಿಜಯ ಸೇನೆ ಈ ಹೋರಾಟದಲ್ಲಿ ಬಂದಲ್ಲಿ ಭಾಗವಹಿಸಿದ್ದೇವೆ. ನನಗೆ ಆತ್ಮತೃಪ್ತಿ ಇದೆ. ನಾಳೆಕ್ಕೆ ನಾನು ಇದೇ ರೀತಿ ಮಣ್ಣಾದ್ರೂ ಸಹ ಕನ್ನಡಿಗನ ಪರವಾಗಿ ನಾನು ಹೋರಾಟವನ್ನ ಮಾಡಿದೆ, ಕನ್ನಡಿಗನ ಪರವಾಗಿ ನಿಂತು ಹೋರಾಟವನ್ನು ಮಾಡದೆ ಬಂದಲ್ಲಿ ಭಾಗವಹಿಸಿದೆ ಎನ್ನುವಂತ ಆತ್ಮತೃಪ್ತಿ ಇದೆ. ಕೆಲವರಿಗೆ ಆತ್ಮತೃಪ್ತಿ ಇಲ್ಲ. ಅವ್ರಿಗೇನಪ್ಪ ಅಂತ ಹೇಳಿದ್ರೆ ಸ್ವಪ್ರತಿಷ್ಠೆ. ನಮ್ಮ ಒಂದು ಬ್ಯಾನರ್ನಲ್ಲಿ ಬಂದ್ಗೆ ಕರೆ ನೀಡಿದ್ರೆ ನಾವು ಬಂದು ಯಶಸ್ವಿ ಆಗ್ತಿತ್ತೇನೋ ಅನ್ನುವಂಥ ಸ್ವಪ್ರತಿಷ್ಠೆ. ಆದರೆ ಅಂಥವ್ರಿಗೆಲ್ಲ ಒಂದು ಮನವಿಯನ್ನು ಮಾಡ್ತೇನೆ, ಒಂದು ಎಚ್ಚರಿಕೆಯನ್ನು ಕೊಡ್ತೇನೆ. ವಾಟಾಳ್ ನಾಗರಾಜ್ರವರು ಬದುಕಿರುವ ತನಕ ಮಾತ್ರ ಕನ್ನಡ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಬಂದ್ಗೆ ಕರೆ ನೀಡಬಹುದು. ಅವರನ್ನ ತರುವಾಯದ ನಂತರ ಯಾರಿಗೂ ಸಹ ಅಂತ ತಾಕತ್ತು, ಅಂತ ಗಟ್ಸು, ಅಂತ ಕೆಚ್ಚದೆ ಯಾರಿಗೂ ಇಲ್ಲ ಸರ್. ಎಸ್ ಸರ್, ಒಳ್ಳೇದಾಗ್ಲಿ, ನಿಮ್ಮ ಹೋರಾಟ ಅಟ್ಲೀಸ್ಟ್ ಗೆಲುವು ಕಾಣ್ಲಿ. ಎಸ್, ಇದು ಕ್ಯಾಮ್ರಾ ಪರ್ಸನ್ ಅವರ ಬೆಳಗಾವಿ ನಮ್ಗೆ, ಬೆಳಗಾವಿ ನಮ್ಗೆ. ಇಲ್ಲ, ಇದನ್ನ ಮಾಡಬೇಡಿ ಅಂತ ನಿಮ್ಮ ಮುಖಾಂತರ, ವಾಹಿನಿ ಮುಖಾಂತರ ಕೇಳ್ಕೊಂತೀನಿ. ಯಾಕೆ ಗೊತ್ತಾ, ಎಲ್ಲಾ ಸಂಘಟನೆಗಳು ಇವಾಗ ಒಗ್ಗೂಡಿನಿಂದ ಹೋರಾಟ ಮಾಡಿದ್ರೆ ಮಾತ್ರ ಪ್ರದರ್ಶನ. ಇವತ್ತು